ವಿನಯ್ ಅಂತ ಕಳೆದ ಒಂದು 3 ದಿನಗಳಿಂದ ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ. ನಮ್ಮ ಶಾಸಕರು ಬಡವರಿಗೆ ಏನು ಅನುಕೂಲ ಬೇಕೋ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಳ್ಳೆ ಕೆಲಸ ಮಾಡೋರಿಗೆ ಒಂದು ನೀವು ಸ್ವಲ್ಪ ಬೆಂಬಲ ಕೊಡಬೇಕು. ಅದು ಬಿಟ್ಟು ನೀವು ಅಪಪ್ರಚಾರ ಮಾಡಿಕೊಂಡು ಅದೇನೋ ಲಾಟ್ರಿ MLA ಅದು ಇದು ಹೇಳ್ಕೊಂಡು ಇದೆಲ್ಲ ಸರಿ ಇಲ್ಲ. ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಪಡೆದು ಗೆದ್ದು ಆಚೆ ಬಂದಿರೋದು, ನಿಮ್ಮನ್ನು ಲೀಡರ್ ಆಗಿ ರೂಪಿಸಿರೋದೇ ನಮ್ಮ ಕಾಂಗ್ರೆಸ್ ಪಕ್ಷ. ಅದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕು ನೀವೆಲ್ಲ. ಅವ್ರು ಯಾರೋ ದೇವರಾಜ್ ಅಂತೆ, SRS ದೇವರಾಜ್, ಅವರು ಇವತ್ತವರೆಗೂ ನಾನು ನೋಡಿಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ತಾನೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಇಲ್ಲೆಲ್ಲ ಪೋಸೆಟಲ್ಲಿಯಲ್ಲಿ ಒಂದು 3 ಎಕರೆ ಜಮೀನು ತಗೊಂಡವ್ರಂತೆ. ಇದೇ ಬೈ ಎಲೆಕ್ಷನ್ ಟೈಮಲ್ಲಿ ಆಂಜನಪ್ಪ ಅಣ್ಣ ಆಕಾಂಕ್ಷಿ ಆಗಿದ್ರು. ಅವಾಗ ರಾತ್ರೋರಾತ್ರಿ ಎಲ್ಲಿ ಮೀಟಿಂಗ್ ಮಾಡಿದ್ರು ದೇವರಾಜ್ ಅವರು, ಏನಾಯಿತು, ಮತ್ತೆ ಮಾರನೇ ದಿವಸ ಎಲ್ಲೋದ್ರು, ಇದೆಲ್ಲ ಗೊತ್ತಿದೆ ನಮಗೂ. ಅದೆಲ್ಲ ಹೇಳ್ಬಾರ್ದು. ನೀವೇನೋ ವೈಯಕ್ತಿಕವಾಗಿ ಏನೋ ಮಾಡ್ಕೊಂಡಿದ್ದೀರ, ನಮಗೆಲ್ಲ ಬೇಡ ಬಿಡಿ. ಅದೆಲ್ಲ ಯೋಚನೆ ಮಾಡಿ ಮಾತಾಡ್ರಿ. ಏನೋ ರಾಜೀನಾಮೆ ಕೊಟ್ಟು ಮತ್ತೆ ಬಾ ಅಂತ, ಅದೆಲ್ಲ ನೀವು ಯಾರ್ರಿ ರಾಜೀನಾಮೆ ಕೊಡು ಅಂತ ಹೇಳೋದಕ್ಕೆ? ದೇವರಾಜ್ ಅವರೇ, ದಲಿತರಿಗೋಸ್ಕರ ಇದೇ ಪೇರೇಸಂದ್ರದಲ್ಲಿ 3 ದಿವಸದಿಂದ ಸತ್ತೋದ್ರೆ ಸ್ಮಶಾನದಲ್ಲಿ ಉಣ್ಸಕ್ಕೆ ಜಾಗ ಇರಲಿಲ್ಲ. ಇದೇ ಮಾಜಿ ಸಚಿವರದು ಅದೇ ಊರೇ. ಯಾವ ಊರು? ಪೆರೇಸಂದ್ರ. ಸತ್ತೋದ್ರೆ ಪಾಪ ದಲಿತರು ಉಣ್ಣಕ್ಕೆ ಜಾಗ ಇರಲಿಲ್ಲ. ನಮ್ಮ ಶಾಸಕರು 6 ಎಲೆಕ್ಷನ್ ಪ್ರಚಾರದಲ್ಲಿ 6 ತಿಂಗಳಲ್ಲಿ ನಿಮ್ಗೆ ಜಾಗ ಕೊಡಿಸೋ ಜವಾಬ್ದಾರಿ ನಂದು ಅಂತ ಮಾತು ಕೊಟ್ಟಿದ್ರು. ಈಗಾಗಲೇ 2 ಎಕರೆ ಆಲ್ರೆಡಿ ಅದ್ರದ್ದು ಪತ್ರ ಎಲ್ಲ ದಲಿತರ ಮುಖಂಡರಿಗೆಲ್ಲ ಕೊಟ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಮೊನ್ನೆ ಎಲ್ಲ ಉದ್ಘಾಟನೆ ಮಾಡಿದ್ದೀವಿ. ಇದ್ಯಾವುದೂ ಇಲ್ಲ. ನಮ್ಮ ಸಚಿವರು ಸುಧಾಕರ್ ಅಣ್ಣನೂ ಒಂದೇ, ಪ್ರದೀಪ್ ಅಣ್ಣನೂ ಒಂದೇ. ಅವರಿಬ್ಬರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಕ್ಕೆ. ಇಲ್ಲ ಸಮಯ ಕಮ್ಮಿ ಇದ್ದಿದ್ದಕ್ಕೆ ನಮ್ಮ ಶಾಸಕರು ಎಲ್ಲ ಮಾತಾಡ್ಕೊಂಡು ಅಲ್ಲೇ ಫಿಕ್ಸ್ ಮಾಡಿದ್ರು.